ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೆಲ್ಲ ಪ್ರಿಪೇರ್ ಆಗೋ ಅಷ್ಟೊತ್ತಿಗೆ ಇದು ಕ್ಯಾನ್ಸಲ್ ಆಗೋಯ್ತು. ಆ ಹುಡುಗಿ ಶರ್ಮೇನ್ ಕಷ್ಟ ಆಯ್ತು, ಆಗೋದು ಅಷ್ಟು ಕಂಟಿನ್ಯೂಸ್ ಡೇಟ್ ಕೊಡೋಕ್ಕಾಗಲ್ಲ, ಮಧ್ಯೆ ಮಧ್ಯೆ ಬರ್ತೀನಿ, 1 ವರ್ಷ ಆಗುತ್ತೆ ನನಗೆ ಅದು. ಸೊ ನಮ್ಮಲ್ಲಿ ಇಲ್ಲ ಆ ಟೈಮಲ್ಲಿ 1 ವರ್ಷ ಸಿನಿಮಾ ಮಾಡೋಕ್ಕೆ ಪದ್ಧತಿನೇ ಇಲ್ಲ ನಮಗೆ. 2 ಶೆಡ್ಯೂಲು 3 ಶೆಡ್ಯೂಲಲ್ಲಿ ಸಿನಿಮಾ ಮಾಡೋಂಥದ್ದು. ನಾನಂತೂ ಸುಮಾರು ಸಿನಿಮಾಗಳು ಒಂದೇ ಶೆಡ್ಯೂಲಲ್ಲಿ ಮಾಡಿದ್ದೀನಿ. ನಾನು ಅಂಬರೀಷ್ ಅವ್ರನ್ನ ಇಟ್ಕೊಂಡೆ 28 ದಿವಸ 30 ದಿವಸ 29 ದಿವಸದಲ್ಲಿ ಸಿನಿಮಾ ಮಾಡಿದ್ದೀನಿ. ಸೊ ಇಲ್ಲ ಆಗಲ್ಲ ಅಂತ ಆಯಿತು. ಆಗ ಬೇರೆಯವ್ರನ್ನ ನೋಡಬೇಕು ಅಂತ ಆಯ್ತು. ಜೊತೆಗೆ ಬೇರೆಯವ್ರನ್ನ ಅದೇ ಥರ ನೋಡಬೇಕಲ್ಲ, ಅದಕ್ಕೆ ಹುಡುಕಾಟ ನಡೆಸಿದ್ವಿ. ಅಷ್ಟೊತ್ತಿಗೆ ಈ ಭೂತಾನಿಂದನೂ ಸ್ವಲ್ಪ ಪರ್ಮಿಷನ್ ಸಿಗೋದು ತುಂಬ ಕಷ್ಟ ಇತ್ತು. ಅವಾಗ ಏನಾಗಿತ್ತು, ಭೂತಾನಲ್ಲಿ ಅಲ್ಲಿ ರಾಜರು ಇನ್ನೂ ಆಳ್ವಿಕೆ ಮಾಡ್ತಿದ್ರು, ಎಲೆಕ್ಟೆಡ್ ಗೌರ್ಮೆಂಟ್ ಇರಲಿಲ್ಲ ಅವಾಗ. ಸೊ ಅವಾಗ ಏನಾಯ್ತು, ಅಲ್ಲಿ ಟಿವಿನೇ ಇರಲಿಲ್ಲ. ಅಲ್ಲಿ ಪ್ರಜೆಗಳಿಗೆ ಟಿವಿ ಇರಲಿಲ್ಲ. ಅಲ್ಲಿ ಟಿವಿ ಅಂತ ಇಟ್ಕೊಂಡಿದ್ರೆ ಯಾರು ಇಂಡಿಯನ್ ಸಿಟಿಸನ್ಸ್ ಇರ್ತಾರೆ, ಅಲ್ಲಿ ಹೋಗಿ ವರ್ಕ್ ಮಾಡೋವಂಥವ್ರು, ಯಾವ್ದಾದ್ರು ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋ ಅವ್ರ ಮನೇಲಿ ಮಾತ್ರ ಟಿವಿ ಇರ್ತಿತ್ತು. ಸೊ ಅವ್ರು ಹೊರಗಡೆ ಓಪನ್ ಅಪ್ ಆದ್ರೆ ಜನ ಇದಾಗ್ತಾರೆ ಅನ್ನೋದೊಂದು, ಪೊಲ್ಯೂಟ್ ಆಗ್ತಾರೆ ಅಂತ ಒಂದು ಇದಿತ್ತು. ಸೊ ಅಲ್ಲಿ ಇದೆಲ್ಲ ಟ್ರೈ ಮಾಡಿದ್ವಿ. ಅಲ್ಲಿ ಸಿನಿಮಾಗೆ ಯಾವುದು ಶೂಟಿಂಗ್ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಅದಕ್ಕೆ ಮುಂಚೆ. ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತು ನಮ್ಮ ಇವ್ರಿಗೂ, ಪ್ರೊಡ್ಯೂಸರ್ ಸೈಡೆಲ್ಲ. ಸೊ ಅದನ್ನ ಬಿಟ್ಟು ಹೆಂಗ್ ಮಾಡೋದು, ಕತೆ ರೆಡಿಯಾಗಿ ಹೋಗಿದೆ, ಅಣ್ಣವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ, ಶಿವರಾಜ್ ಕುಮಾರ್ ಡೇಟ್ ಕನ್ಫರ್ಮ್ ಆಗೋಗಿದೆ. ಸೊ ಒಂದು ಹುಡುಗಿ ಆಗಬೇಕು, ಪಕ್ಕ ಒಂದು ಲೊಕೇಶನ್. ಸೊ ಅವಾಗ ಆ ಥರದ ರಿಮೋಟ್ ಜಾಗ ಯಾವ್ದಿದೆ ಅಂತ ಅಂದಾಗ ಅಂಡಮಾನ್ ಯೋಚನೆಗೆ ಬಂತು. ಅಂಡಮಾನ್ ಯಾಕೆ ಆಗಬಾರ್ದು? ಸೊ ಎನಿವೇ ಅದು ದ್ವೀಪ, ಅಲ್ಲಿ ಸಿಕ್ಕಾಕೊಂಡವ್ರು ಸುಲಭ ಈಚೆ ಬರೋಕ್ಕಾಗಲ್ಲ. ಒಂದು ಫ್ಲೈಟಲ್ಲಿ ಬರಬೇಕು, ಇಲ್ಲ ಶಿಪ್ಪಲ್ಲಿ ಬರಬೇಕು. ಅದು ಬಿಟ್ಬಿಟ್ಟು ಬೇರೆ ರೀತಿಲಿ ಬರೋಕ್ಕಾಗಲ್ಲ. ಸೊ ಅಲ್ಲಿ ಸಿಕ್ಕಾಕೊಳ್ಳೋ ಥರ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ರೊಡ್ಯೂಸರ್ಗೆ ಹೇಳಿದಾಗ ಓಕೆ ಅಂದ್ರು ಅವರು. ಸರಿ ಅಂತಾದಾಗ ಲೊಕೇಶನ್ ನೋಡಕ್ಕೆ ಹೋದೆ, ಒಬ್ಬನೇ ಹೋಗಿ 8 ದಿವಸ ಎಲ್ಲ ಕಡೆ ಸುತ್ತಿ ಎಲ್ಲ ನೋಡಿ ತುಂಬ ಚೆನ್ನಾಗಿ ಸೂಟಬಲ್ ಅಂತ ಅನ್ನಿಸ್ತು. ಒಳ್ಳೊಳ್ಳೆ ಲೊಕೇಶನ್, ತುಂಬ ಬ್ಯೂಟಿಫುಲ್ ಲೊಕೇಶನ್ಸ್ ಇತ್ತು. ಜೊತೆಗೆ ಒಂದಷ್ಟು ಜನ ಕನ್ನಡದವ್ರು ತುಂಬ ಹೆಲ್ಪ್ ಮಾಡೋರು ನಂಗೆ. ಅಲ್ಲಿ ಕನ್ನಡದವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಒಬ್ರು, ಕೃಷ್ಣಮೂರ್ತಿ ಒಬ್ರು ಅಂತ ಒಬ್ರು ಇದ್ರು, ಫಿಶರೀಸ್ ಡೈರೆಕ್ಟರ್ ಆಗಿದ್ರು ಅಲ್ಲಿ, ಡೈರೆಕ್ಟ್ರೇಟ್ ಆಫ್ ಫಿಶರೀಸ್ ಅವ್ರು ಡೈರೆಕ್ಟರ್ ಆಗಿದ್ರು. ಆಮೇಲೆ ಇವರು KT ಗಟ್ಟಿ ಅಂತಿದ್ರಲ್ಲ, ಅವ್ರ ತಮ್ಮ ಒಬ್ರು ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ರೈಟರ್ KT ಗಟ್ಟಿ ಅವ್ರ ತಮ್ಮ. ಅವರು ಎಲ್ಲ ಪರಿಚಯ ಅದರಲ್ಲಿ ಹೋದಾಗ, ಹಂಗೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡೆಲ್ಲ ಪರಿಚಯ ಆದಾಗ ಅವರೆಲ್ಲ ತುಂಬ ಎಲ್ಲ ಬನ್ನಿ ನಾವು ಮಾಡ್ಕೊಳ್ಳೋಣ, ಗಿರ್ಮಿಷನ್ ಎಲ್ಲ ಕೊಡ್ಸೋಣ ಅಂತ ಅನ್ಕೊಂಡ್ರು. ಆಮೇಲೆ ಅಲ್ಲಿ ಇರೋಕ್ಕೆ, ಅಲ್ಲಿ ವೆಹಿಕಲ್ ಓಡಾಡೋಕ್ಕೆ, ಆ ರೂಮ್ಗಳು ಅದೆಲ್ಲ ನೋಡಿದೆ. ಎಲ್ಲ ನೋಡಿ ಓಕೆ ಅಂತ ಅನಿಸ್ತು. ಇಲ್ಲಿ ಬಂದ್ಮೇಲೆ ಇವ್ರಿಗೆಲ್ಲ ಹೇಳಿದಾಗ ಇವ್ರಿಗೂ ಓಕೆ ಮಾಡೋಣ ಅಂತ ಅನ್ನಿಸ್ತು. ಬೇರೆ ದಾರಿ ಇರ್ಲಿಲ್ಲಲ್ಲ ನಮಗೆ, ಇನ್ನು ಭೂತಾನಲ್ಲೂ ಮಾಡೋಕ್ಕಾಗಲ್ಲ ಆ ಥರದ್ದು ಹುಡುಗಿನ. ಸೊ ಅವಾಗ ಏನಾಯ್ತು, ಹುಡುಗಿನ ಇವಾಗ ಲೋಕಲ್ ಹುಡುಗಿ ನೋಡ್ಬೇಕಾಯ್ತು. ಅಂಡಮಾನಲ್ಲಿ ಇರೋ ಥರದ್ದು. ಅಂಡಮಾನಲ್ಲಿ ಯಾವ ಥರ ಇರ್ತಾರೆ, ನಮ್ಮ ಥರ ತಮಿಳ್ ಥರನೋ ಬೆಂಗಾಲಿ ಥರನೋ ಕನ್ನಡದವ್ರ ಥರನೋ ಇರ್ತಾರಲ್ಲಿ. ಸರಿ ಅಂತ ಆ ಟೈಮಲ್ಲಿ ನಮ್ಮ ಲಕ್ಸಿ ಅಂತ ಹುಡುಗಿ, ಒಂದು ಮಲಯಾಳಿ ಹುಡುಗಿ, ಅಷ್ಟೊತ್ತಿಗೆ ಅವಳು ಮಮ್ಮೂಟಿ ಜೊತೆ, ಸೋನಿ ಮಮ್ಮೂಟಿ ಜೊತೆಗೆಲ್ಲ ಆಕ್ಟ್ ಮಾಡಿದ್ಲು ಅವಳು. ಅಷ್ಟೊತ್ತಿಗೆ ಅವಳು ಸೂಟಬಲ್ ಅಂತ ಅನಿಸ್ತು. ಅವಳು ಯಾವುದೋ ಸಿನಿಮಾನು ತೋರಿಸಿದ್ರು ಅವರು ವಿಡಿಯೋ ಕ್ಯಾಸೆಟಲ್ಲಿ. ಅವಾಗೆಲ್ಲ ವಿಡಿಯೋ ಕ್ಯಾಸೆಟ್ ಬರ್ತಿತ್ತು, VHS, ಅವರಲ್ಲಿ ಹಾಕಿ ನೋಡಿ ಓಕೆ ಅಂತ ಅನ್ಕೊಂಡ್ವಿ. ಡೇಟ್ ಎಲ್ಲ ಫಿಕ್ಸ್ ಆಯಿತು ಹೋಗೋದಂತ. ಆವಾಗ ಮುಂಚೆ ಅಣ್ಣವರು ಒಂದು ದಿವಸ ಮಾತಾಡಿದ್ರು, ನಾನು ಬರ್ತೀನಿ ಅಲ್ಲಿ ಅಂಡಮಾನ್ಗೆ ನಿನ್ನ ಶೂಟಿಂಗ್ ನೋಡೋಕ್ಕೆ. ಅವ್ರಿಗೆ ಮೊಮ್ಮಗಳು ಶೂಟ್ ಮಾಡೋದು ನೋಡ್ಬೇಕು ಅವ್ರಿಗೆ. ಅಯ್ಯೋ ಖಂಡಿತ ಬನ್ನಿ, ನೀವು ಕೇಳೋದಲ್ಲ, ನೀವು ಸುಮ್ಮನೆ ಹೇಳಬೇಕು ನಮಗೆ ಅಂತ. ಸರಿ ಎಲ್ಲ ಹೋದ್ವಿ. ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಮಧು ಬಂಗಾರಪ್ಪ ಇದಾರಲ್ಲ, ಅವರು ಕೂಡ ಬಂದರು ಫಸ್ಟ್ ಟೈಮ್ ಬರ್ಬೇಕಾದ್ರೆ ನಮಗೆ. ಸೊ ಹೋಗೋ ಟೈಮ್ಗೆ ಏನಾಗೋಯ್ತು, ನಾವು ಇಲ್ಲಿಂದ ಹೋಗಿದ್ದೀವಿ ಶೂಟಿಂಗಿಗೆ, ಶೆಡ್ಯೂಲ್ ಮಾಡಿಕೊಂಡು ಹೋಗಬೇಕು. ಇನ್ನು ಇವತ್ತು ರಾತ್ರಿಗೆಲ್ಲ ಚೆನ್ನಾಗಿ ಹೊರಟೋಗಿದ್ದಾರೆ ನಮ್ಮ ಇಡೀ ಟೀಮ್. ಅಲ್ಲಿಂದ ಅವರೆಲ್ಲ ಶಿಪ್ಪಲ್ಲಿ ಬರೋದು, ನಾವು ಇಲ್ಲಿಂದ ಮಡ್ರಾಸಿಂದ ಅಂಡಮಾನಿಗೆ ಫ್ಲೈಟಲ್ಲಿ ಹೋಗೋದು. ಫ್ಲೈಟ್ ಅವಾಗ ವಾರಕ್ಕೆ 2 ದಿವಸ ಇತ್ತು ಅಷ್ಟೇ. ಇಲ್ಲಿಂದ ಚೆನ್ನೈಯಿಂದ 2 ದಿವಸ ಚೆನ್ನೈಯಿಂದ ಇರ್ತಿತ್ತು, 2 ದಿವಸ ಕಲ್ಕಟ್ಟಾಯಿಂದ ಇರ್ತಿತ್ತು. ಎರಡೇ ಕಡೆಯಿಂದ ಫ್ಲೈಟ್ ಇದ್ದಿತ್ತು ಅಂಡಮಾನ್ಗೆ ಅವಾಗ, ಪೋರ್ಟ್ ಪ್ಲೇರ್ಗೆ. ಸೊ ಹೋಗಿ ನಾಳೆ ನಾವು ಹೊರಡಬೇಕು ಚೆನ್ನೈಗೆ. ಸೊ ಇವತ್ತು ರಾತ್ರಿ ಅಲ್ಲಿ ಕೂತಿ, ಎಲ್ಲಿ ಮೌರ್ಯ ಹೋಟ್ಲ್ ಇದೆಯಲ್ಲ ಅಲ್ಲಿ ರೂಮ್ ಹಾಕ್ಕೊಟ್ಟಿದ್ವಿ ಅವಾಗ ಲಾಸ್ಟ್ ಟೈಮ್. ಫಸ್ಟ್ ಡಿಸ್ಕಷನ್ಗೆ ಅಣ್ಣವ್ರ ಮನೇಲಿ ಮಾಡ್ತಿದ್ವಿ. ಅದು ಬಿಟ್ಟು ಬೇರೆ ನನ್ನ ರೈಟರ್ ಟೀಮ್, ನನ್ನ ಅಸೋಸಿಯೇಟ್ ಟೀಮ್ಗಳಲ್ಲೆಲ್ಲ KCNL ರೂಮ್ ಹಾಕ್ಕೊಟ್ಟಿದ್ರು ಕ್ರಿಕೆಟ್ ಕ್ಲಬ್ಬಲ್ಲಿ. ಅಲ್ಲಿ ಡಿಸ್ಕಷನ್ ಎಲ್ಲ ಮಾಡಿದ್ವಿ. ಲಾಸ್ಟಲ್ಲಿ ಹೋಗೋ ಟೈಮಿಗೆ ಗಗನದಿನವ್ರಿಗೆ ಹತ್ರ ಆಗಲಿ ಅಂದ್ಕೊಂಡು ಯೂನಿಟ್ ಎಲ್ಲ ಮಾತಾಡ್ಬೇಕಲ್ಲ ಅಂದ್ಕೊಂಡು ಅಲ್ಲಿ ರೂಮ್ ಹಾಕ್ಕೊಂಡಿದ್ವಿ ಮೌರ್ಯದಲ್ಲಿ. ಸೊ ಇವತ್ತು ರಾತ್ರಿಗೆ ನನ್ನ ತಾಯಿ ತೀರೋಗಿದ್ದಾರೆ ಅಂತ ಊರಿಂದ ಮೆಸೇಜ್ ಬಂತು. ಸೊ ಬೆಳಗ್ಗೆ ಹೊರಡಬೇಕು. ಶಿವಣ್ಣವ್ರದ್ದು ಟಿಕೆಟ್ ಎಲ್ಲ ಕನ್ಫರ್ಮ್ ಆಗಿದೆ, ಎಲ್ಲರದು ಆಗೋಗಿದೆ. ಸೊ ನಾಳೆ ಬೆಳಗ್ಗೆ ಚೆನ್ನೈಗೆ ಹೋಗಿ ಅಲ್ಲಿ 1 ದಿವಸ ಇದ್ದು ಇವರೆಲ್ಲ ಹೊರಟೋಗ್ತಾರೆ. ಯಾರು ನಮ್ಮ ಇಡೀ ಟೀಮು 50-60 ಜನ ಎಲ್ಲ, ಯೂನಿಟ್ಟು ಮತ್ತೆ ಕ್ಯಾಮ್ರಾ, ಲೈಟುಗಳು, ಆಮೇಲೆ ಕ್ರೇನು ಎಲ್ಲನೂ ಅಲ್ಲಿಂದ ಹೊರಟೋಗುತ್ತೆ. ನಾವು ಅಲ್ಲಿಂದ
ಹೋಗ್ಬೇಕು ಇವತ್ತು ನಾಳೆ ಚೆನ್ನಾಗಿ ನಾಡದ್ದು ಹೋಗ್ಬೇಕು ನಾವು. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಂಗೆ. ಸೊ ಎಲ್ಲ ಆಗೋಗಿದೆ. ಇನ್ನು ಶಿವಣ್ಣ ಅವ್ರ ಡೇಟು ಕನ್ಫರ್ಮ್ ಆಗೋಗಿದೆ, ಅವ್ರದ್ದು ಫ್ಲೈಟ್ ಟಿಕೆಟ್ ಬುಕ್ ಆಗೋಗಿದೆ ನಮ್ಮ ಜೊತೆಗೆ. ಸೊ ಬಹಳ ಇದಾಗೋಯ್ತು. ತಿರುಗಿ ರಾತ್ರಿ ಮನೆಗೆ ಬಂದು ನನ್ನ ವೈಫ್ ಕೇಳಿದೆ, ಈ ಥರದ್ದು ಆಗೋಗಿದೆ, ಊರಿಗೆ ಹೋಗ್ಬೇಕು ಅಂತ. ಆವಾಗಲೇ ಇಲ್ಲಿಂದ ಒಂದು ಗಾಡಿ ಮಾಡಿಕೊಂಡು ನಮ್ಮ ಊರಿಗೆ ಹೋದ್ವಿ. ಊರಿಗೆ ಹೋಗಿ ನಮ್ಮ ತಾಯಿದು ಕಾರ್ಯ ಮುಗೀತು. ಮಧ್ಯಾಹ್ನ ಒಂದು 11-12 ಗಂಟೆಗೆ ಇದು ಮಾಡಿದ್ವಿ. ಮಾಡಿ ಮುಗಿಸಿ ನನ್ನ ತಮ್ಮಗಳಿಗೆಲ್ಲ ಹೇಳಿದೆ, ಈ ಥರದ್ದು ಅನಿವಾರ್ಯ ಆಗೋಗಿದೆ ನನಗೆ. ಸೊ ನಾನು ಬಂದು ಮಾಡೋದು ನನ್ನ ಕರ್ತವ್ಯ, ದೊಡ್ಡ ಮಗ ನಾನು ಎಲ್ಲ ಕಾರ್ಯ ನಾನು ಮಾಡ್ಬೇಕಾಗಿದೆ, ನಾನು ಮಾಡಬೇಕು, ಆಗ್ತಿಲ್ಲ ನನಗೆ. ಅದ್ರದ್ದು ಏನಾಗುತ್ತೆ, ನಾನು ದುಡ್ಡು ನಾನು ಕೊಡ್ತೀನಿ, ಇದನ್ನ ಕಾರ್ಯ ನೀವು ಮಾಡ್ಬೇಕಾಗತ್ತೆ. ಹೆಂಗೂ ಹೋಗಿದ್ದಾರೆ ನಾನು, ಬಟ್ ಇದನ್ನ ಮಿಸ್ ಮಾಡ್ಕೊಳ್ಳೋದು ಅವ್ರಿಗೆ ಇದಾಗುತ್ತೆ. ಯಾಕಂದ್ರೆ ಎಲ್ಲರೂ ಮಡ್ರಾಸಲ್ಲಿ ಹೋಗಿ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಕೂತಿದ್ದಾರೆ, ಫುಲ್ ಯೂನಿಟ್, ಚಿಕ್ಕ ಚಿಕ್ಕ ಆರ್ಟಿಸ್ಟು ಅವರು ಇವರೆಲ್ಲ. ಸೊ ಬಹಳ ಪ್ರಾಬ್ಲಮ್ ಆಗೋಗುತ್ತೆ. ನೀವೇನಾದ್ರು ಮಾಡಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮಂದ್ರಿಗೆ ಹೇಳಿ ಅವತ್ತೇ ಕೆಲಸ ಎಲ್ಲ ಮುಗಿಸಿ ರಾತ್ರಿಗೆ ಇಲ್ಲಿಂದ ಹೋಗಿದ್ದ ಕಾರಲ್ಲೇ ವಾಪಸ್ ಬಂದು ನೆಕ್ಸ್ಟ್ ಡೇ ನಾನು ಚೆನ್ನಾಗಿ ಹೊರಟೋಗಿ ನಮ್ಮ ಏರ್ ಸ್ಪೇಸ್ ಶೆಡ್ಯೂಲ್ ನಾನು ಶೂಟಿಂಗ್ ಹೊರಟೋದೆ. ನಾನು ನಮ್ಮ ತಾಯಿದು ಕಾರ್ಯಕ್ಕೂ ನಾನು ಬರೋಕ್ಕಾಗಲೇ ಇಲ್ಲ ನನಗೆ ಅಲ್ಲಿಂದ. ಸೊ ಅಲ್ಲಿ ಅಷ್ಟು ಇಡೀ ಯೂನಿಟ್ನ ಕರ್ಕೊಂಡು ಹೋಗಿ ಒಂದು ದಿವಸಕ್ಕೆ ಅಷ್ಟೊಂದು ₹1000 ರೂಪಾಯಿ ಖರ್ಚು ಮಾಡಿಬಿಟ್ಟು ಅಲ್ಲಿಂದ ಬಂದು ಹೋಗೋದಿದೆಯಲ್ಲ, ಅದು ನನಗೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಬಟ್ ಇವತ್ತಿಗೂ ನನಗೆ ಅದು ಇದೆ, ನನಗೆ ನಾನು ಅಟೆಂಡ್ ಮಾಡಲಿಲ್ಲ ಅಂತ ಒಂದು ಕಡೆಗೆ. ಬಟ್ ಒಂದು ಕಡೆಗೆ ಓಕೆ, ಸೊ ನನ್ನ ಕೆಲಸ ಆ ಥರದ್ದು ಇತ್ತು, ಒಂದು ಕೆಲಸನೇ ಆ ಥರದ್ದು. ಸೊ ನಾನು ಮಾಡಲೇಬೇಕಾಗಿತ್ತು ಆ ಕೆಲಸನೂ. ಯಾಕೆಂದ್ರೆ ಅವ್ರೂ ಸುಮ್ಮನೆ ಕೂರ್ಸಕ್ಕೆ ಬರಲ್ಲ ಅಲ್ಲಿ, ನಾನಿಲ್ಲದೆ ಶೂಟಿಂಗ್ ಮಾಡೋಕ್ಕೂ ಆಗಲ್ಲ ಅಲ್ಲಿ. ಸೊ ಆ ಥರದ್ದು ನನಗೊಂದು ತುಂಬ ಶುರುವಿನಲ್ಲೇ ಆ ಥರದ್ದೊಂದು ಪ್ರಾಬ್ಲಮ್ ಆಯ್ತು ನನಗೆ. ಬಟ್ ಅದಾದಮೇಲೆ ಹೋಗಿ ಶಿವಣ್ಣ ಅವ್ರದ್ದು ಒಂದಷ್ಟು ಶೂಟಿಂಗ್ ಮಾಡ್ತಿದ್ವಿ, ಆಕ್ಷನ್ ಸೀನು, ಶಿವಣ್ಣವರು ಮತ್ತು ಮಗಳು ಅದು. ಸೊ ಅಲ್ಲಿ ಮುಹೂರ್ತಕ್ಕೆ ಅಲ್ಲಿನ ಗವರ್ನರ್ ಕರೆದಿದ್ವಿ ನಾವು, ಲೆಫ್ಟಿನೆಂಟ್ ಗವರ್ನರ್ ಅಂತ ಇರ್ತಾರಲ್ಲಿ ಅಂಡಮಾನಲ್ಲಿ, ಅವ್ರನ್ನ ಕರೆದು ಮೆಗಾಪೋಡ್ ಅಂತ ಒಂದು ಹೋಟ್ಲಿದೆ, ಅಲ್ಲೇ ಮುಹೂರ್ತ ಮಾಡಿ ಒಂದು ಸಾಂಗ್ ಬಿಟ್ಟು ತೆಗೆಯೋದು ಅಂತ. ಸೊ ಎಲ್ಲ ಇವರು ಬಂದಿದ್ರು, ಗೀತಾ ಶಿವರಾಜ್ ಕುಮಾರ್ ಬಂದಿದ್ರು. ಅವಾಗ ಇವ್ರು ಪಿ ರಾಜನ್ ಅವ್ರನ್ನ ಹಾಕೊಂಡಿದ್ದೆ ಕ್ಯಾಮ್ರಾಮನ್, ರಾಜನ್ ಅವರು ಅಂಡಮಾನ್ಗೆ ಸಾಂಗ್ನ ಇವ್ರು ಮಾಡಿದ್ರು, ಯಾರು ಹಂಸಲೇಖ ಅವರು. ಎಲ್ಲ ಸಾಂಗು ಅವರೇ ಕಂಪೋಸ್ ಮಾಡಿ ಎಲ್ಲ ಮಾಡಿದ್ರು. ಅಲ್ಲಿ ಮುಹೂರ್ತ ಶಾಟು ಗವರ್ನರು ಇದು ಮಾಡ್ತಾರೆ, ಕ್ಲಾಪ್ ಮಾಡ್ತಾರೆ, ಆಮೇಲೆ ಆ ಹುಡುಗಿ ಮೇಲೆ ಶಾಟ್ ಬರೋ ಫಸ್ಟ್ ಶಾಟೇ ನಾನು ಅದನ್ನ ಇಟ್ಬಿಟ್ಟೆ. ನಾನು ರೆಡಿಯಾಗಿ ಮಾಡಿದ್ವಿ, ಸುಮಾರು ಟೇಕು ಓಕೆ ಆಗಲಿಲ್ಲ. ಆ ಜನ ಲೈಟು ಎಲ್ಲ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಲು. ಆಮೇಲೆ ಆಳಕ್ಕೆ ಶುರು ಮಾಡ್ಬಿಟ್ಲು ನಿವೇದಿತ. ಆಳಕ್ಕೆ ಶುರು ಮಾಡಿದ ತಕ್ಷಣ ತುಂಬ ಹೊತ್ತು ಇದಾಯಿತು, ಸುಮಾರು ಟೇಕ್. ಆಮೇಲೆ ಗವರ್ನರ್ ಎಷ್ಟೊತ್ತಂತ ಕೂರಿಸ್ಕೊಳ್ಳೋದು ನಾವು. ಸೊ ಕೊನೆಗೆ ಒಂದು ಟೇಕ್ ನಾನು ಕ್ಲಾಪ್ ಮಾಡಿ ಮಾಡೋಂಥದ್ನ ಈಗ ನಾನು, ಯಾಕೆಂದ್ರೆ ನಾನು ಯಾವುದೋ ದೇವ್ರ ಮೇಲೆ ಎಲ್ಲೋ ದೇವಸ್ಥಾನಕ್ಕೆ ಇಟ್ಟಿರ್ಲಿಲ್ಲ, ಆರ್ಟಿಸ್ಟ್ ಮೇಲೆ ಇಟ್ಟಿದ್ದೆ. ಸೊ ಬರೀ ಕ್ಲಾಪ್ ತೆಗಿಯೋಕ್ಕಾಗಲ್ಲ, ಸೊ ಇದ್ಮೇಲೆ ತೆಗಿಬೇಕು. ಆಮೇಲೆ ನನಗೊಂದು ಏನು ಚಾಲೆಂಜಿಂಗ್ ಇರುತ್ತೆ, ಒಂದು ಶಾರ್ಟ್ ಇಟ್ಬಿಟ್ಟು ಮುಹೂರ್ತಕ್ಕೆ ಅದನ್ನ ಬೇರೆ ಶಾರ್ಟ್ ಮಾಡೋದಿದೆಯಲ್ಲ, ಇಟ್ ಇಸ್ ನಾಟ್ ಇದು ಅಂತ ಅನ್ನಿಸ್ತು ನನಗೊಂದು. ಸೊ ಅದನ್ನೇ ಮಾಡಿ ಸುಮಾರು ಟೇಕ್ ಆಯಿತು, ಓಕೆ ಮಾಡಿದ್ವಿ. ಮಾಡಿದ್ಮೇಲೆ ಓಕೆ ಆಗಿದ ತಕ್ಷಣ ಎಲ್ಲರಿಗೂ ಸ್ವೀಟ್ ಎಲ್ಲ ಕೊಟ್ಬಿಟ್ಟು, ತಿಂಡಿ ಎಲ್ಲ ಕೊಟ್ಟು ನಾನು ಹೋಗಿ ಅವ್ರನ್ನ ಗವರ್ನರ್ ಅವ್ರನ್ನ ಸೆಂಡ್ ಆಫ್ ಮಾಡಿ ಅವ್ರ ಕಾರ್ ತನಕ ಹೋಗ್ಬಿಟ್ಟು ಕಾರ್ ಹತ್ತಿಸ್ಬಿಟ್ಟು ಬಂದೆ. ಅದೇ ಹೋಟ್ಲಲ್ಲೇ ರೂಮ್ ಇತ್ತು ನಮಗೆ, ಮೆಗಾಪೋಡಲ್ಲೇ ನಾನು, ರಾಜನ್ನು, ಇನ್ನೊಂದಷ್ಟು ಜನ ಎಲ್ಲ ಅಲ್ಲೇ ಇದ್ವಿ ನಾವು ರೂಮ್ ಮಾಡಿಕೊಂಡು. ರೂಮ್ ಅಲ್ಲೇ ಕೊಟ್ಟಿದ್ರು ನಮಗೆ. ಶಿವಣ್ಣವ್ರಿಗೆ ಮಾತ್ರ ತಾಜಲ್ಲಿ, ಅವರೊಬ್ಬರಿಗೆ ತಾಜಲ್ಲಿ ವ್ಯವಸ್ಥೆ ಮಾಡಿದ್ವಿ. ಸೊ ಆಮೇಲೆ ಬಂದು ರೂಮಲ್ಲಿ ಕುತ್ಕೊಂಡು ನೆಕ್ಸ್ಟ್ ಇದು ಕಂಟಿನ್ಯೂಷನ್, ಈಗ ಕಾಸ್ಟ್ಯೂಮು ಅದು ಇದೆಲ್ಲ ಹೊಸ್ದಾಗ ಅಲ್ಲೇ ಬಂದಿತ್ತಲ್ಲ, ಸೆಟ್ಲ್ ಮಾಡ್ಕೊಂಡೆಲ್ಲ ನೋಡ್ಕೊಂಡೆಲ್ಲ ಕೂತಿದ್ದಾಗ ಗೀತಾ ಅವ್ರು ಬಂದು ಕುತ್ಕೊಂಡು, ಸರ್ ಒಂದು ನಿಮಿಷ ಮಾತಾಡ್ಬೋದು? ಮಾತಾಡಿ ಬನ್ನಿ ಅಂತಂದೆ. ಆಮೇಲೆ ಅವ್ರನ್ನ ಹೊರಗಡೆ ಕಳ್ಸೋದು, ಯಾರನ್ನ ಕಸ್ಟಮರ್ ಎಲ್ಲ ಹೊರಗಡೆ ಕೂತ್ಕೊಂಡು ಕೇಳಿದ್ರು, ಸರ್ ಇದು ಆಗಲ್ಲ, ನಿಮಗೆ ತುಂಬ ಕಷ್ಟ ಆಗುತ್ತೆ, ನೀವೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಿ, ಬೇರೆಯವ್ರನ್ನ ನೀವು ಈಗಲೇ ಫೋನ್ ಮಾಡಿ ವ್ಯವಸ್ಥೆ ಮಾಡಿ. ಸೊ ಇಲ್ಲ ಮೇಡಮ್, ಡೇಟ್ ಎಲ್ಲ ವೇಸ್ಟ್ ಆಗುತ್ತಲ್ಲ ಶಿವಣ್ಣವ್ರದ್ದು, ಒಬ್ಬರದೇ ತುಂಬ ಕಮ್ಮಿ ಇದೆ, ಬೇರೆ ನಾವು ಇದಾಗಿಲ್ಲ, ಬೇಡ ಅದನ್ನ ಹಂಗೆ ಒಂದು ಹಾಕ್ಕೊಂಡು ಒಂದು ಮುಹೂರ್ತ ಶಾಟ್ ತೆಗೆದು ಮಾಡೋದು, ಇಟ್ಸ್ ನಾಟ್ ನನ್ನ ಇದರಲ್ಲಿ ಇಲ್ಲ ಬೇಡ, ಡೇಟ್ ತಾನೇ ನೀವು ಯೋಚನೆ ಮಾಡಬೇಡಿ, ನಿಮ್ಗೆ ಎಷ್ಟು ಡೇಟ್ ಬೇಕಾಗುತ್ತೆ ನಾನು ಕೊಡಿಸ್ತೀನಿ, ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಕೂತ್ಕೊಂಡು. ಏನು ಮಾಡೋದು ನನಗೆ, ಇದು ಒಂಥರ ಅದು ನನಗೆ ಸೋಲೋನ್ನ ಥರ ಆಗೋಗಿತ್ತು. ನಾನೊಂದು ಆಯ್ಕೆ ಮಾಡ್ಕೊಂಡಿದ್ದು ಆಗದೆ ಇದ್ರೆ ಸೋಲೋ ಥರ ಆಗೋಗುತ್ತೆ ನನಗೆ. ಇಲ್ಲ ಮೇಡಮ್, ಇದು ನೀವು ಯೋಚನೆ ಮಾಡಬೇಡಿ, ಅದು ಎಷ್ಟು ಟೈಮ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನೀವು ಆ ಥರದ್ದಾದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ, ನಾನು
ನನಗೆ ಒಂದು 3 ದಿವಸ ಟೈಮ್ ಕೊಡಿ. ಆ ಹುಡುಗಿ ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದಿಲ್ಲ, ಲೈಟಿಂದ ಬಂದಿಲ್ಲ, 100 ಜನ ನಿಂತಿದ್ದಾರೆ, ಲೋಕಲ್ಗಳು ಬೇರೆ ಬಂದು ನಿಂತಿದ್ದಾರೆ. ಅವಾಗ ಏನಾಗುತ್ತೆ, ಹುಡುಗಿ ಗಾಬರಿ ಆದಾಗುತ್ತೆ, ತುಂಬ ಚಿಕ್ಕ ಮಗು, ಅದು ಗಾಬರಿ ಆಗುತ್ತೆ. ಅದು ಮಕ್ಕಳದಂಗೆ ಆಗಲ್ಲ, ನಾನು ನೋಡ್ಕೋತೀನಿ ಬಿಡಿ ಅಂತ. ಇಲ್ಲ, ಅವ್ರು ತುಂಬಾನೇ ಬಲವಂತ ಮಾಡೋದು ನನಗೆ, ಚೇಂಜ್ ಮಾಡಿ ನೀವು, ನಾನು ಡೇಟ್ಸ್ ನಾನು ಎಕ್ಸ್ಟ್ರಾ ಕೊಡಿಸ್ತೀನಿ ನಾನು, ಯಾಕೆಂದ್ರೆ ಅಲ್ಲಿಂದ ಹುಡುಕಿ ಬಂದು ಇನ್ನೊಂದು ಹುಡುಗಿ ಬಂದು ಟೈಮ್ ಆಗುತ್ತಲ್ಲ, ಆ ಡೇಟ್ ನಾನು ಕೊಡಿಸ್ತೀನಿ ಅಂತ. ಇಲ್ಲ ಮೇಡಮ್ ಆಗಲ್ಲ, ನೋಡೋಣ, ನನಗೆ ಟೈಮ್ ಕೊಡಿ, ನಾನು ಇನ್ನೊಂದು 3-4 ದಿನ ಟ್ರೈ ಮಾಡ್ತೀನಿ, ಅದಾಗದೇ ಇದ್ರೆ ಆಮೇಲೆ ನೋಡೋಣ. ಸೊ ಆಯ್ತು, ಮತ್ತೆ ಆಯ್ತು, ಇದಾಯ್ತು, ನಿಧಾನಕ್ಕೆ ಮಾತಾಡಲ್ಲ, ನಾನು ಕುತ್ಕೊಂಡು ಮಾತಾಡಿದೆ. ನಾನು ಜಾಸ್ತಿ ಮಾತಾಡಿಲ್ಲ ಹುಡುಗ ಜೊತೆಗೆ, ಆ ಮಗು ಜೊತೆಗೆ. ಆಮೇಲೆ ನಾಗರಾಜ್ ಅಂತ ನನ್ನ ಅಸಿಸ್ಟೆಂಟ್ ಇದ್ದ, ಪ್ರೊಡಕ್ಷನ್ ಹುಡುಗ, ಅಲ್ಲ ಚಿಕ್ಕವನ್ನಾಗಿಬಿಟ್ಟು ಪ್ರೊಡಕ್ಷನ್ ಹುಡುಗ ನಾಗರಾಜ, ಬೆಳ್ಳಕ್ಕೊಬ್ಬ ಇದ್ದ, ಒಬ್ಬ ಗಾಂಧಿನಗರದಲ್ಲಿ ಇದ್ದವನು, ಅವನು ಚೀಫ್ ಇದ್ದವನು. ಅವನಿಗೆ ಹೇಳಿದೆ, ಒಂದು ದೊಡ್ಡದು ಒಂದು ಚಾಕ್ಲೇಟ್ ಇತ್ತು ತಗೊಂಬ, ಏನು ಕ್ಯಾಡ್ಬರೀಸ್ ಬರುತ್ತಲ್ಲ ತುಂಬ ದೊಡ್ಡ ಸ್ಟ್ರಿಪ್ ಅಂತ ತಗೊಂಬ, ಅದು ತಗೊಂಬಂದ. ಆಮೇಲೆ ಅದು ಕೊಟ್ಟು ಮಾತಾಡ್ತಾ ಇದ್ಲು, ಹಿಂಗೆ ಮಾಡೋಣ ಚೆನ್ನಾಗಿರುತ್ತೆ ಅದು ಇದು ಅಂತೆಲ್ಲ ಹೇಳಿದೆ. ಹ್ಞೂ ಅಂತಂದು. ಅದು ಹೆಂಗೆ ಗೊತ್ತಾಗುತ್ತೆ, ಚಿಕ್ಕ ಮಗು ಒಂದು ಮಾಡೋಣ ಅಂದ್ರೆ ಮಾಡುತ್ತೆ. ಚಾಕ್ಲೇಟ್ ಕೊಡ ತಗೊಂಬ ಅಂತಂದೆ. ನೋಡು ನಾಳೆ ಇನ್ನೊಂದು ದುಡ್ಡು ತರಬೇಕು ಅಂತ ಅವಳ ಎದುರಿಗೆ ಹೇಳಿ ತಂದ್ಕೊಟ್ಟು, ಸೊ ಮಾಡೋಣ ಅಂತಂದೆ. ಸೊ ಒಂದು 2 hours ಗ್ಯಾಪ್ ಕೊಟ್ವಿ. ಗ್ಯಾಪ್ ಕೊಟ್ಮೇಲೆ ಶುರು ಮಾಡಿದ್ವಿ ನಾವು. ಶಿವಣ್ಣವರು ಇಬ್ಬರದೇ ಇತ್ತು. 2 ದಿನ ಬರೀ ಆ ಸಾಂಗ್ ಬಿಟ್ಟೆ ಮಾಡ್ತಾ ಇದ್ದೆ ಸುತ್ತಮುತ್ತ ಅಲ್ಲಿ ಎಲ್ಲ. ಈ ಫೈಟ್ ಮಾಸ್ಟರ್ ಬರ್ಬೇಕಾಗಿತ್ತು, ಬಾಸ್ಟಿನ್ ಬರ್ಬೇಕಿತ್ತು, ಜಲಿ ಬಾಸ್ಟಿನ್. ಅವ್ನು ಬರೋ ತನಕ ಇದ್ ಮಾಡೋಣ ಅನ್ಕೊಂಡು ಸೊ ಎಲ್ಲ ಮಾಡ್ತಿದ್ವಿ. ಮಾಡಿದಾಗ 2-3 ದಿವಸದಲ್ಲಿ ಪಕ್ಕ ಸೆಟ್ಲ್ ಆಗ್ಬಿಟ್ಲು, ಫುಲ್ ಸೆಟ್ಲ್ ಆಗ್ಬಿಟ್ಟು 2-3 ದಿವಸ ಸಾಂಗು ಡಾನ್ಸ್ ಮಾಸ್ಟರ್ ಕರ್ಕೊಂಡು ಹೋಗಿದ್ವಿ, ಎಲ್ಲ ಪಕ್ಕ ಹಾಗೆ ಹೋಯ್ತು. ಸಾಂಗ್ ಮುಗಿದೇ ಹೋಯ್ತು 3 days ಅಲ್ಲಿ. ಅಲ್ಲಿ ಇಲ್ಲಿ ಅದೊಂದು 10 ಲೊಕೇಶನ್ ಚೇಂಜ್ ಮಾಡ್ಕೊಂಡು. ಸೊ ಆಮೇಲೆ ಹೇಳಿದೆ, ಮೇಡಮ್ ನೋಡಿ ಏನು ಪ್ರಾಬ್ಲಮ್ ಇಲ್ಲ, ಅಷ್ಟೇ ಹುಡುಗರು ಮಕ್ಳು ಏನು ಗೊತ್ತಿಲ್ಲದೆ ಇರೋನ್ ಕರ್ಕೊಂಡ್ ಬಂದಂಗೆ ಹಂಗೆ ಆಗುತ್ತೆ, ನಂಗೆ ಗೊತ್ತಿದೆ ನಂಗೆ ಅದು. ಸೊ ಏನು ತೊಂದರೆ ಇಲ್ಲ, ನಿಮ್ ಧೈರ್ಯ ಸರ್, ನನ್ನನ್ನು ನೀವೇನು ಏನು ನನ್ಗೆ ಇದು ಮಾಡಬಾರ್ದು ನೀವು ಅಂತಂದ್ರು.